ಎಸ್, ಇವತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಹಬ್ಬವೋ ಹಬ್ಬ. ತವರಿನಲ್ಲಿ ಸಂಭ್ರಮಾಚರಣೆಗೆ ಬರ್ತಾ ಇದೆ ತಂಡ. ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ನೀಡಲಾಗಿದೆ. ಗೆದ್ದು ತವರಿಗೆ ವಾಪಸ್ ಬರೋದಿದೆಯಲ್ಲ, ಅದರ ಖುಷಿಯ ಲೆವೆಲ್ಲೇ ಬೇರೆ, ಆ ಎಕ್ಸ್ಪೀರಿಯನ್ಸ್ ಲೆವೆಲ್ಲೇ ಬೇರೆ. ಆದ್ರೆ ಇಂಥ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡ್ಕೊಳ್ಳೋದು ಕೂಡ ಗೃಹ ಇಲಾಖೆಯ ಆದ್ಯ ಕರ್ತವ್ಯ. ಹಾಗಾಗಿ 800 ಖಾಸಗಿ ಸೆಕ್ಯೂರಿಟಿಯನ್ನ ನಿಯೋಜಿಸಿ ಬಂದೋಬಸ್ತ್ ನೀಡಲಾಗ್ತಾ ಇದೆ. ಪೊಲೀಸರ ಜೊತೆಗೆ ಖಾಸಗಿ ಸೆಕ್ಯೂರಿಟಿಯ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಸೊ ಬೌನ್ಸರ್ಸ್ ಇರ್ತಾರೆ, ಖಾಸಗಿ ಸೆಕ್ಯೂರಿಟಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ. 800 ಮಂದಿ. ಸೊ ಇದು ಅಂದ್ರೆ ಯಾವ ಲೆವೆಲ್ನ ಸೆಕ್ಯೂರಿಟಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು. ನಮ್ಮ ಪ್ರತಿನಿಧಿ ಸುಷ್ಮಿತಾ ನೇರ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಸಂಭ್ರಮಾಚರಣೆ ಮುಂದುವರಿತಾನೆ ಇದೆ. ಇನ್ನೇನು ಆರ್ಸಿಬಿ ಟೀಮ್ ಪ್ಲೇಯರ್ಸ್ ಬೆಂಗಳೂರಿಗೆ ಬರ್ತಿದ್ದಂಗೆ ನಾವು ಅವ್ರನ್ನ ನೋಡ್ಬೇಕು ಅಂತ HAL ಹತ್ರ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ, ವಿಧಾನಸೌಧ ಹತ್ರ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಆದ್ರೆ ಎಲ್ಲ ಅಭಿಮಾನಿಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬನ್ನಿ ಅಂತ ಈಗ ಆಲ್ರೆಡಿ ಆರ್ಡರ್ ಪಾಸ್ ಆಗಿದೆ. ಸೊ ಅಲ್ಲಿ ಯಾವ ರೀತಿ ಪ್ರಿಪರೇಷನ್ಸ್ ಇದೆ ಅಂಡ್ ಭದ್ರತೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಖಾಸಗಿ ಭದ್ರತೆ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಸೊ ಸದ್ಯದ ಅಪ್ಡೇಟ್ಸ್ ಮತ್ತೆ ಅಲ್ಲಿನ ವ್ಯವಸ್ಥೆ ಯಾವ ರೀತಿ ಇದೆ ಸುಷ್ಮಿತಾ? ಎಸ್ ಇಂದೂರ 18 ವರ್ಷಗಳ ಕನಸು, 17 ವರ್ಷ ವನವಾಸವನ್ನ ಮುಗಿಸಿ 18ನೇ ವರ್ಷ ನಮ್ಮ ಆರ್ಸಿಬಿ IPL ಟ್ರೋಫಿಯನ್ನ ಎತ್ತಿ ಹಿಡಿದಿದೆ. ಹೀಗಾಗಿ ಒಂದ್ ರೀತಿಯಲ್ಲಿ ಎಲ್ಲಾ ಕಡೆನೂ ಕೂಡ ಕೋಟ್ಯಾಂತರ ಕೋಟಿ ಕನ್ನಡಿಗರು ಈ ಒಂದು ಶುಭ ಗಳಿಗೆಗೆ ಕಾಯ್ತಾ ಇದ್ರು. ಹೀಗಾಗಿ ಇದನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಇನ್ನೇನು ಕೆಲ ಹೊತ್ತಿನಲ್ಲಿ ಆರ್ಸಿಬಿ ಪ್ಲೇಯರ್ಸ್ ಅಹಮದಾಬಾದ್ ನಿಂದ ಬೆಂಗಳೂರಿಗೆ ಬಂದಿಳಿತಾರೆ. ಹಾಗೆ ಆರ್ಸಿಬಿ ಪ್ಲೇಯರ್ಸ್ ಗಾಗಿ ಒಂದು ಬಸ್ ಕೂಡ ರೆಡಿ ಆಗಿರುವಂತದ್ದು ನೀವು ನೋಡಬಹುದು. ನಿಜಕ್ಕೂ ಕೂಡ ಅಂಬಾರಿ ಅಂತಾನೆ ಹೇಳ್ಬೋದು. ಈ ಒಂದು ಡಬಲ್ ಡೆಕ್ಕರ್ ಅಂಬಾರಿ ಬಸ್ ಏನಿದೆ, ಆ ಒಂದು ಅಂಬಾರಿ ಬಸ್ ನ ಸಂಪೂರ್ಣವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಒಂದು ಸ್ಟಿಕ್ಕರಿಂಗ್ ಮಾಡಿರುವಂತಹದ್ದು, ಚಾಂಪಿಯನ್ಸ್ ಅಂತಾನೂ ಕೂಡ ಹಾಕಿರುವಂತಹದ್ದು. ನಿಜಕ್ಕೂ ಕೂಡ ಈ ಒಂದು ಅಂಬಾರಿಯನ್ನ ನೋಡ್ಲಿಕ್ಕೆ ಖುಷಿ ಆಗುತ್ತೆ. ಈ ಒಂದು ಅಂಬಾರಿಯಲ್ಲಿ ನಮ್ಮ ಆರ್ಸಿಬಿ ಪ್ಲೇಯರ್ಸ್ ಗಳು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದು ಇಳಿತಾರೆ. ಹೀಗಾಗಿ ಬೇಕಾದಂತಹ ಎಲ್ಲ ತಯಾರಿಗಳು ಕೂಡ ನಡೀತಾ ಇರುವಂತದ್ದು, ಕೊನೆಯ ಹಂತದ ತಯಾರಿ ಕೂಡ ನಡೀತಾ ಇರುವಂತದ್ದು. ಹಾಗೆ ವಿಶೇಷವಾಗಿ ಏನು ಅಂತ ಹೇಳಿದ್ರೆ, ಈ ಮೊದಲು ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ ಕೂಡ ಭವ್ಯ ಮೆರವಣಿಗೆಯ ಮೂಲಕ IPL ಟ್ರೋಫಿ ಹಾಗೆ ಆರ್ಸಿಬಿ ಆಟಗಾರರನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ಕೊಂಡ್ ಬರ್ಬೇಕು ಅನ್ನುವಂತಹ ಒಂದು ಪ್ಲಾನ್ ಇತ್ತು. ಆದ್ರೆ ಈಗ ಭದ್ರತಾ ದೃಷ್ಟಿಯಿಂದ ಆ ಒಂದು ಪ್ಲಾನ್ ಚೇಂಜ್ ಆಗಿರುವಂತದ್ದು. ಒಂದು ವೇಳೆ ಏನಾದ್ರೂ ಮೆರವಣಿಗೆ ಇತ್ತು ಅಂತ ಹೇಳಿದ್ರೆ ಈ ಒಂದು ಬಸ್ ಅಲ್ಲಿ ಈ ಒಂದು ಮೆರವಣಿಗೆ ನಡೀತೆ. ಬಸ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ನೋಡ್ತಾ ಇರಬಹುದು, ಸಂಪೂರ್ಣವಾಗಿ AC ಇಂದ ಇರುವಂತಹ ಈ ಒಂದು ಬಸ್ ಎಲ್ಲ ಆಟಗಾರರು ಕೂಡ ಕುತ್ಕೊಂಡು ಇಲ್ಲಿ ಆರಾಮ್ಸೆ ಹೋಗ್ಲಿಕ್ಕೆ ಮತ್ತೆ ಫ್ಯಾನ್ಸ್ ಗಳನ್ನ ನೋಡ್ಲಿಕ್ಕೆ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಹಾಗೆ ಸ್ಪೆಷಲ್ ಆಗಿ ಇದು ಡಬಲ್ ಡೆಕ್ಕರ್ ಬಸ್ ಆಗಿರೋದ್ರಿಂದ ಸೊ ಮೇಲ್ಭಾಗದಲ್ಲೂ ಕೂಡ ಬೇಕಾದಂತಹ ಸೀಟ್ ವ್ಯವಸ್ಥೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ಕೊಂಡಿರುವಂತದ್ದು ಬಹಳ ವಿಶೇಷವಾಗಿದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಚಾಂಪಿಯನ್ಸ್ ಟ್ರೋಫಿ ಗೆದ್ದಾಗ್ಲೂ ಕೂಡ ಏನು ನಮ್ಮ ಇಂಡಿಯನ್ ಪ್ಲೇಯರ್ಸ್ ಇದೇ ರೀತಿಯಲ್ಲಿ ಮುಂಬೈಯಲ್ಲಿ ಭವ್ಯ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ರು. ಅದೇ ರೀತಿಯ ಯಾಕಂತ ಹೇಳಿದ್ರೆ 18 ವರ್ಷದ ಕನಸು ಪ್ರತಿಯೊಬ್ಬ ಕನ್ನಡಿಗನಿಗೂ ಕೂಡ ನೋಡ್ಬೇಕು ಆ ಒಂದು ಟ್ರೋಫಿ ಅನ್ನೋದಿರುತ್ತೆ. ಸೊ ಹಾಗೆ ನಮ್ ಜೊತೆ ಈ ಒಂದು ಬಸ್ ನ ಸಾರಥಿ, ಈ ಒಂದು ಅಂಬಾರಿಯ ಸಾರಥಿ ಕೂಡ ಇದ್ದಾರೆ, ಗಿರೀಶ್ ಅವರು. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಸಾರಥಿಯಾಗಿ ಎಲ್ಲ ಕ್ರಿಕೆಟ್ ಪ್ಲೇಯರ್ಸ್ಗೂ ಕೂಡ ಆರ್ಸಿಬಿ ಪ್ಲೇಯರ್ಸ್ಗೆ ನೀವು ಸಾರಥಿಯಾಗಿ ಇವತ್ತು ಮುನ್ನಡೆಸ್ತಿದ್ದೀರಾ ಬಸ್ ನ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾನೇ ಖುಷಿ ಅನಿಸ್ತಾ ಇದೆ, ಹೇಳಕ್ ಆಗದಿರೋಷ್ಟು ಖುಷಿ ಅನಿಸ್ತಾ ಇದೆ ನಮ್ಗೆ. ಓಕೆ ಸರ್, ಈ ಒಂದು ಅನ್ಕೊಂಡಿದ್ರೆ ನೀವು ಫಸ್ಟ್ ಡ್ರೈವಿಂಗ್ ಕಲ್ತಾಗ ನಾನು ಒಂದಿನ ಆರ್ಸಿಬಿ ಪ್ಲೇಯರ್ಸ್ಗೆ ನಾನು ಡ್ರೈವ್ ಮಾಡ್ತೀನಿ ಅಂತ ಯಾವ ತರ ಅನ್ಕೊಂಡಿದ್ರ? ಕನ್ಸಲ್ಲೂ ಕಂಡಿರ್ಲಿಲ್ಲ. ಅದು ಕನ್ಸು ಕಾಣದೇನೆ ನನ್ಸಾಗ್ತಾ ಇದೆ ಅಂದ್ರೆ ಅದು ನಮ್ಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ನಾವು KSTDC ಕೆಲಸ ಮಾಡ್ತಾ ಇದೀವಿ, ಆದ್ರಿಂದ ನಮ್ಗೆ ಇವತ್ತು RCB ಟೀಮ್ನ ಕರ್ಕೊಂಡು ಹೋಗೋ ಸಾರಥಿ ಕೆಲಸ ಕೊಟ್ಟಿದ್ದಾರೆ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಮ್ಮ. ಸರ್, ನಿಮ್ಗೆ ಇವಾಗ ಅಂದ್ರೆ ಎಲ್ಲಿಗೆ ಹೇಳಿರೋದು ಸರ್? ಯಾವ ಮಾರ್ಗದಿಂದ ಯಾವ ಮಾರ್ಗಕ್ಕೆ ಕರ್ಕೊಂಡ್ ಬರ್ಬೇಕು ಅಂತ ಏನಾದ್ರು ರೂಟ್ ಮ್ಯಾಪ್ ಹೇಳಿದಾರಾ? ಹೇಗೆ ರೂಟ್ ಮ್ಯಾಪ್ ಇನ್ನೂ ಹೇಳಿಲ್ಲ ಮೇಡಮ್. ಅದು ಅಂದ್ರೆ ನಮ್ಗೆ ಇವಾಗ ವಿಧಾನಸೌಧದಿಂದ ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಬರಬೇಕು ಅನ್ನೋದು ಅಷ್ಟೇ ನಮ್ಗೆ ಗೊತ್ತಿದೆ. ಇದೆಲ್ಲ ಫುಲ್ ವರ್ಕ್ ನಡೀತಾ ಇದೆ. ಸ್ಟಿಕ್ಕರಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ಫೈನಲೈಸೇಷನ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಓಕೆ ಸರ್, ಎಷ್ಟು ಖುಷಿ ಆಗುತ್ತೆ ಸರ್ ಕೊಹ್ಲಿನ ಹತ್ರದಿಂದ ನೋಡ್ಲಿಕ್ಕೆ, ಬೇರೆ ಆಟಗಾರನ ಹತ್ರದಿಂದ ನೋಡ್ಲಿಕ್ಕೆ, ಮತ್ತೆ ಟ್ರೋಫಿನ ನಿಮ್ಮಷ್ಟು ಹತ್ರದಿಂದ ಬಹುಶಃ ಯಾವೊಬ್ಬ ಅಭಿಮಾನಿನೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟು ಖುಷಿ ಕೊಡ್ತಾ ಇದೆ? ಅದು ತುಂಬಾನೇ ಖುಷಿ ಮೇಡಮ್. ಅದು ಖುಷಿ ಅಂತ ಹೆಂಗ್ ಹೇಳಕ್, ಅದು ವರ್ಣನೆ ಮಾಡಕ್ಕೆ ಪದಗಳೇ ಸಿಗಲ್ಲ ನಮ್ಗೆ. ಅವು ಅಷ್ಟು ಈಗ ನಮ್ಮ ಪ್ಲೇಯರ್ಸ್ಗಳನ್ನ ಇಷ್ಟು ಹತ್ರದಿಂದ ನೋಡ್ತೀವಿ ಅಂತ ನಾವು ಕನಸು ಕಂಡಿಲ್ಲ. ಆ ಟ್ರೋಫಿ ನಮ್ಮ ಬಸ್ಸಲ್ಲೇ ಹಿಡ್ಕೊಂಡು ಬರ್ತಾರೆ ಅನ್ನೋದು ಇನ್ನೂ ಒಂದು ದೊಡ್ಡ ಹೆಮ್ಮೆ ನಮ್ಗೆ. ಅದಕ್ಕೆ ಖುಷಿನ ಇನ್ನೊಂದನ್ನ ಅದನ್ನ ಹೇಳಿ ಮಾತಲ್ಲಿ ಮುಗ್ಸಕ್ ಆಗೋದಿಲ್ಲ ಅದನ್ನ. ಸೊ ಇದಿಷ್ಟು ಏನು ಈ ಒಂದು ಬಸ್ ನ ಸಾರಥಿ ಹೇಳ್ತಾ ಇರುವಂತದ್ದು. ಹಾಗೆ ನೀವು ನೋಡ್ತಾ ಇರ್ಬೋದು, ಸೀಟಿನ ವ್ಯವಸ್ಥೆ ಆಗಿರ್ಬೋದು, ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಈಗ ಆಲ್ರೆಡಿ ಮಾಡ್ತಾ ಇರುವಂತದ್ದು. ಕೊನೆ ಹಂತದ ತಯಾರಿ ಇಲ್ಲಿ ನಡೀತಾ ಇದೆ. ಇದ್ರ ಜೊತೆಗೆ ಇದು ಮೇಲ್ಭಾಗದಲ್ಲೂ ಕೂಡ ವಿಶೇಷವಾಗಿರುವಂತದ್ದು ಈ ಒಂದು ಬಸ್ ನ ವ್ಯವಸ್ಥೆ, ಅದನ್ನು ಕೂಡ ನಾನು
ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿ. ಅಂದ್ರೆ ಮೇಲ್ಭಾಗದಲ್ಲಿ ನಿಂತ್ಕೊಂಡು RCB ಪ್ಲೇಯರ್ಸ್ ಏನಿದ್ದಾರೆ ಅವರು ಅಭಿಮಾನಿಗಳತ್ತ ಕೈ ಬೀಸಬಹುದು, ಆ ರೀತಿಯ ಅವಕಾಶವನ್ನು ಕೂಡ ಇಲ್ಲಿ ಮಾಡ್ತಾ ಇರುವಂತದ್ದು. ಸುಮಾರು 25ರಿಂದ 30 ಸೀಟಿನ ವ್ಯವಸ್ಥೆ ಇಲ್ಲಿ ಮೇಲ್ಭಾಗದಲ್ಲಿ ಮಾಡ್ತಾ ಇರುವಂತದ್ದು ನೋಡಬಹುದು. ಸಂಪೂರ್ಣವಾಗಿ ಓಪನ್ ಇದೆ ಈ ಒಂದು ಮೇಲ್ಭಾಗದಲ್ಲಿರುವಂತಹ ಬಸ್ ಸಿಸ್ಟಮ್. ಇಲ್ಲಿ ಸುಮಾರು 25 ಸೀಟ್ ಇದೆ. ಎಲ್ಲ ಆಟಗಾರರು ಕೂಡ ಇಲ್ಲಿ ಕುಳಿತುಕೊಳ್ತಾರೆ. ಹಾಗೆ ಏನು ಈ ಒಂದು ಟ್ರೋಫಿ ಏನಿದೆ ಆ ಒಂದು ಟ್ರೋಫಿನ ಎಲ್ಲ ಅಭಿಮಾನಿಗಳಿಗೂ ಕೂಡ ತೋರಿಸ್ತಾರೆ. ಹಾಗೆ ಮುಂಭಾಗದಲ್ಲಿ ಒಂದು ಕ್ಯಾಮ್ರಾವನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು. ಒಟ್ಟು ಈ ಬಸ್ ಅಲ್ಲಿ 4 ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ RCB ಪ್ಲೇಯರ್ಸ್ ತವರಿಗೆ ಮರಳ್ತಾ ಇದ್ದಾರೆ. ಹಾಗೆ ಪ್ರಮುಖವಾಗಿ ಅವರಿಗೆ ಭದ್ರತೆಯನ್ನ ಒದಗಿಸಬೇಕಾಗುತ್ತೆ. ಈ ಒಂದು ಭದ್ರತೆಯ ದೃಷ್ಟಿಯಿಂದಲೂ ಕೂಡ ಸದ್ಯಕ್ಕೆ ಈ ಒಂದು ಮೆರವಣಿಗೆಯನ್ನ ಸ್ಟಾಪ್ ಮಾಡಿರುವಂತದ್ದು. ಒಂದು ವೇಳೆ ಅಭಿಮಾನಿಗಳ ಕೋರಿಕೆ ಹೆಚ್ಚಾಯ್ತು ಅಂತ ಹೇಳಿದ್ರೆ ಯಾವ ಕ್ಷಣದಲ್ಲೂ ಕೂಡ ಈ ಒಂದು ವಿಜಯಯಾತ್ರೆ ನಡೆಯುವಂತಹ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರು ಕೂಡ ವಿಧಾನಸೌಧದಿಂದ ಚಿನ್ನಸ್ವಾಮಿವರೆಗೂ ಕೂಡ ಏನೆಲ್ಲ ಪ್ಲೇಯರ್ಸ್ಗಳನ್ನು ಕೂಡ ಈ ಒಂದು ಬಸ್ ನಲ್ಲಿ ಕರ್ಕೊಂಡು ಬರ್ತಾರೆ. ಒಟ್ಟಿನಲ್ಲಿ ಎಲ್ಲವೂ ಕೂಡ ರೆಡಿ ಆಗಿದೆ. ಇನ್ನೇನು ಕೆಲ ಹೊತ್ತಲ್ಲಿ RCB ಪ್ಲೇಯರ್ಸ್ ಬೆಂಗಳೂರಿಗೆ ಬಂದು ಇಳಿತಾರೆ. ಬೆಂಗಳೂರಲ್ಲಿ ಸಂಜೆ 4 ಗಂಟೆಗೆ ವಿಧಾನಸೌಧದಲ್ಲಿ ಒಂದು ಸನ್ಮಾನವೂ ಕೂಡ ಇದೆ. ಅದಾದ ನಂತರ 5 ಗಂಟೆಯಿಂದ 6 ಗಂಟೆ ಒಳಗೆ ಭವ್ಯ ಮೆರವಣಿಗೆ ಕೂಡ ನಡೆಯುತ್ತೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಸುಷ್ಮಿತಾ ನಿಮ್ಮೆಲ್ಲ ಕಂಪ್ಲೀಟ್ ಡೀಟೇಲ್ಸ್ಗಾಗಿ.